ಮಕ್ಕಳೇ, ಇವತ್ತು ಪಂಚತಂತ್ರ ಕಥೆಯ ಮತ್ತೊಂದು ಕಥೆಯೊಂದಿಗೆ ಬಂದಿದ್ದೇನೆ. ಈ ಕಥೆಯ ಹೆಸರು ಮಾತು ಕೇಳದ ಮಂಗ ಮತ್ತು ಗುಬ್ಬಿ. ಮಂಗ ಅಂದರೆ ಕೋತಿ ಅಥವಾ ಇಂಗ್ಲೀಷಲ್ಲಿ ಮಂಕಿ. ಈ ಕತೆ ಏನು ಅಂತ ತಿಳ್ಕೊಳ್ಳೋಣ. ಒಂದು ಕಾಡಲ್ಲಿ ಒಂದು ಚಿಕ್ಕ ಗುಬ್ಬಿ ಇರುತ್ತೆ, ಅದು ವಾಸ ಮಾಡ್ತಿರುತ್ತೆ. ಮತ್ತು ಒಂದು ಕೋತಿನೂ ಇರುತ್ತೆ. ಆ ಗುಬ್ಬಿ ತುಂಬ ಚುರುಕಾಗಿರುತ್ತೆ, ಜಾಣ್ಮೆಯಿಂದ ಕೆಲಸ ಮಾಡ್ತಿರುತ್ತೆ. ಆದರೆ ಆ ಕೋತಿ ಇದೆಯಲ್ಲ, ಅದು ಅಲಕ್ಷ್ಯ ಅಂದರೆ ನೆಗ್ಲೆಕ್ಟ್. ಮತ್ತು ಮಾತನ್ನು ಕೇಳುವ ಸ್ವಭಾವ ಇರಲ್ಲ ಅದಕ್ಕೆ, ಯಾರ ಮಾತನ್ನು ಸರಿಯಾಗಿ ಕೇಳಿಸ್ಕೊಳ್ಳಲ್ಲ ಸರಿಯಾಗಿ. ಒಂದಿನ ಮಳೆಗಾಲ ಶುರು ಆಗುತ್ತೆ. ಆವಾಗ ಅದಕ್ಕಿಂತ ಮುಂಚೆನೇ ಗುಬ್ಬಿ ತನಗೊಂದು ಚಿಕ್ಕ ಗೂಡನ್ನು ಮರದ ಕೊಂಬೆ ಮೇಲೆ ಕಟ್ಕೊಂಡು ಅದು ಮಳೆ ಬೀಳದೇ ಇದ್ದಂಗೆ ಸುರಕ್ಷಿತವಾಗಿ ವಾಸ ಇರುತ್ತೆ. ಒಮ್ಮೆ ಮಳೆ ಜೋರಾಗಿ ಸುರಿತಾ ಇರುತ್ತೆ. ಆವಾಗ ಕೋತಿ ಆ ಮರದ ಕೆಳಗಡೆ ನೆನಿತಾ ನಿಂತಿರುತ್ತೆ. ಅದನ್ನ ನೋಡಿ ಗುಬ್ಬಿಗೆ ಬೇಜಾರು ಅನಿಸುತ್ತೆ. ಅದು ಹೇಳುತ್ತೆ, ನೀನೂ ಮನಸ್ಸು ಮಾಡಿಕೊಂಡ್ರೆ ಒಂದು ಚಿಕ್ಕದಾದ ಗೂಡನ್ನು ಕಟ್ಕೋಬೋದು ನೀನುವೇ. ಅದು ಕಟ್ಕೊಂಡಾಗ ಗಾಳಿ ಮಳೆ ಏನೂ ಬರಲ್ಲ, ಒಳ್ಳೆಯದಾಗುತ್ತೆ ನೋಡು ಅಂತ ಹೇಳುತ್ತೆ. ಆದರೆ ಅದನ್ನು ಆ ಕೋತಿ ಗಮನಿಸೋದೇ ಇಲ್ಲ, ನೆಗ್ಲೆಕ್ಟ್ ಮಾಡಿಬಿಡುತ್ತೆ, ಅಂದರೆ ಅಲಕ್ಷ್ಯ ಮಾಡಿಬಿಡುತ್ತೆ. ಮತ್ತೆ ಸ್ವಲ್ಪ ದಿನ ಆದಮೇಲೆ ಜೋರಾದ ಮಳೆ ಗಾಳಿ ಎಲ್ಲ ಬೀಸುತ್ತೆ. ಆವಾಗ ಮತ್ತೆ ಗುಬ್ಬೆ ಹೇಳುತ್ತೆ ಕೋತಿಗೆ, ನೀನು ಸ್ವಲ್ಪ ಪ್ರಯತ್ನ ಪಡು, ಒಂದು ಮನೆ ಕಟ್ಕೋಬೋದು ಚಿಕ್ಕದಾಗಿ. ಆವಾಗ ನೀನು ಗಾಳಿ ಮಳೆ ಏನು ಬೀಳಲ್ಲ, ನೆನೆಯಿಲ್ಲ ನೀನು, ಆವಾಗ ಆರೋಗ್ಯವಾಗಿ ಚೆನ್ನಾಗಿರ್ತೀಯ ಅಂತ. ಅದನ್ನು ಕೇಳಿ ಕೋತಿಗೆ ಭಾಳ ಕೋಪ ಬಂದ್ಬಿಡುತ್ತೆ. ನೀನೇನು ನನಗೆ ಬುದ್ಧಿ ಹೇಳೋದು, ನನಗ್ಯಾಕೆ ಬುದ್ಧಿ ಹೇಳ್ತೀಯ ನೀನು ಅಂತ ಕೋಪಕ್ಕೆ ಮರದ ಮೇಲೆ ಹತ್ತಿ ಆ ಕೊಂಬೆಯಲ್ಲಿರುವಂಥ ಗೂಡಿರುತ್ತಲ್ಲ, ಗುಬ್ಬಿ ಗೂಡು, ಅದನ್ನು ತೆಗೆದು ನೆಲಕ್ಕೆ ಬೀಸಾಡಿ ಒಡೆದಾಕ್ಬಿಡುತ್ತೆ. ಆವಾಗ ಗುಬ್ಬಿಗೆ ಬೇಜಾರಾಗುತ್ತೆ. ನಾನು ಒಳ್ಳೆ ಮಾತು ಹೇಳಿದ್ರು ಇದು ಈ ಥರ ನನ್ನ ಗೂಡನ್ನೇ ಹಾಳು ಮಾಡಿಬಿಡ್ತಲ್ಲ ಅಂತ ಹೇಳ್ಬಿಟ್ಟು ಆ ಮರದಿಂದ ಇನ್ನೊಂದು ದೂರದ ಮರದಲ್ಲಿ ಹೋಗಿ ಈ ಮೂರ್ಖ ಕೋತಿನ ಬೈಕೊಂಡು ಮತ್ತೊಂದು ಗೂಡನ್ನು ಕಟ್ಕೊಂಡು ಸುರಕ್ಷಿತವಾಗಿ ತಾನಿರುತ್ತೆ. ಮಕ್ಕಳೇ, ಈ ಒಂದು ಕಥೆಯ ನೀತಿ ಅಂದರೆ, ಮಾತು ಕೇಳದವನಿಗೆ ಸಲಹೆ ನೀಡುವುದು ಪ್ರಯೋಜನವಿಲ್ಲ. ಅದು ಅಲ್ಲದೆ ಅದು ಕೆಲವೊಮ್ಮೆ ನಮಗೆ ಅಪಾಯಕಾರಿನೂ ಆಗುತ್ತೆ. ಅದರಿಂದ ಯಾರು ಮಾತು ಕೇಳಲ್ವೋ ಅವ್ರಿಗೇನೂ ಸಲಹೆ ಕೊಡಬೇಡಿ ಅಂತ ಈ ಕಥೆಯಲ್ಲಿ ಹೇಳ್ತೀನಿ ಮಕ್ಕಳೇ.